29ನೇ ರಾಜ್ಯ ಮಟ್ಟದ ಅಂತರ ಶಾಲಾ ವಾಲಿಬಾಲ್ ಚಾಂಪಿಯನ್ಶಿಪ್ಗೆ ಸಚಿವ ರಾಮಲಿಂಗಾರೆಡ್ಡಿ ಚಾಲನೆ. ಜಯನಗರದ ಕಿತ್ತೂರು ರಾಣಿ ಚೆನ್ನಮ್ಮ ಕ್ರೀಡಾಂಗಣದಲ್ಲಿ ನಡೆದ 29ನೇ ರಾಜ್ಯ ಮಟ್ಟದ ಅಂತರ ಶಾಲಾ ವಾಲಿಬಾಲ್ ಚಾಂಪಿಯನ್ಶಿಪ್ ಬಾಲಕರು ಮತ್ತು ಬಾಲಕಿಯರು ಹಾಗೂ ಬಾಂಧವ ಕಪ್ 2026 ಉದ್ಘಾಟನಾ ಸಮಾರಂಭವು ಅದ್ದೂರಿಯಾಗಿ ನಡೆಯಿತು. 14 ವರ್ಷ ಹಾಗೂ 17 ವರ್ಷ ವಯೋಮಿತಿಯೊಳಗಿನ ವಿದ್ಯಾರ್ಥಿನಿಯರಿಗಾಗಿ ಆಯೋಜಿಸಲಾಗಿರುವ ಈ ಕ್ರೀಡಾಕೂಟವನ್ನು ಫಿಸಿಕಲ್ ಎಜುಕೇಷನ್ ಅಂಡ್ ಸ್ಪೋರ್ಟ್ಸ್ ಅಕಾಡೆಮಿ ಆಯೋಜಿಸಿದೆ. ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಯುವ ಕ್ರೀಡಾಪಟುಗಳು ಉತ್ಸಾಹದಿಂದ ಸ್ಪರ್ಧೆಯಲ್ಲಿ ಭಾಗವಹಿಸಿದರು. ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದ ಜಲಸಂಪನ್ಮೂಲ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಚಾಲನೆ ನೀಡಿ, ಕ್ರೀಡೆಯು ವಿದ್ಯಾರ್ಥಿಗಳ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ತಿಳಿಸಿದರು. ಯುವ ಕ್ರೀಡಾಪಟುಗಳು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡುವಂತಾಗಲಿ ಎಂದು ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಜಯನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಮತ್ತು ಮಾಜಿ ನಗರಸಭಾ ಸದಸ್ಯರು ಎನ್ ನಾಗರಾಜು, ಎನ್ಆರ್ ರಮೇಶ್, ಬೆಟ್ಟೇಗೌಡ, ಜಿಪಿಎ ಅಧಿಕಾರಿ ಕೆ ಗಗನ, ನಟ ಹಾಗೂ ನಿರ್ಮಾಪಕರಾದ ಗಂಡ ಸಿ ಚಿದಾನಂದ ಸ್ವಾಮಿ, ನಿಜಾರ್ ಅಹಮದ್, ಸುರೇಶ್ ರಾಜು, ಪ್ರಮೋದ್, ಶ್ರೀನಿವಾಸ್, ಕವಿತಾ ಜೋಡಿದರ್, ಅಮೂಲು ನಾಯ್ಡು, ಶ್ರೀಕಾಂತ್, ಚಂದನ್ ಹಾಗೂ ನರೇಂದ್ರ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಕ್ರೀಡಾ ಕ್ಷೇತ್ರಕ್ಕೆ ಹಾಗೂ ಸಮಾಜಕ್ಕೆ ನೀಡಿದ ಕೊಡುಗೆಯನ್ನು ಪರಿಗಣಿಸಿ ಕ್ರೀಡಾಶ್ರೀ ಪ್ರಶಸ್ತಿ 2026 ಶಿಕ್ಷಣ ತಜ್ಞ ಡಾಕ್ಟರ್ ಮುನಿರಾಜು ಹಾಗೂ ಉದ್ಯಮಿ ಭಕ್ತವತ್ಸಲ ಅವರಿಗೆ ಪ್ರದಾನ ಮಾಡಿ ಸನ್ಮಾನಿಸಲಾಯಿತು. ವಿವಿಧ ಜಿಲ್ಲೆಗಳಿಂದ 150ಕ್ಕೂ ಹೆಚ್ಚು ಶಾಲೆಗಳು ಹಾಗೂ 3,000ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಈ ಪಂದ್ಯಾವಳಿಯಲ್ಲಿ ಭಾಗವಹಿಸುತ್ತಿದ್ದಾರೆ. ವಾಲಿಬಾಲ್ ಪಂದ್ಯಗಳು ಒಳಾಂಗಣ ಮತ್ತು ಹೊರಾಂಗಣ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ರಾಜ್ಯ ಮಟ್ಟದ ಈ ಪಂದ್ಯಾವಳಿಯು ಯುವ ಕ್ರೀಡಾಪಟುಗಳಿಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಹಾಗೂ ಭವಿಷ್ಯದ ಕ್ರೀಡಾ ಜೀವನಕ್ಕೆ ಭದ್ರ ಬುನಾದಿ ಹಾಕಿಕೊಡುವ ವೇದಿಕೆಯಾಗಲಿದೆ ಎಂದು ಆಯೋಜಕರು ಅಭಿಪ್ರಾಯಪಟ್ಟರು. ಪಂದ್ಯಾವಳಿ ನಮ್ಮ ಮಾಜಿ ಪಾಲಿಕೆ ಸದಸ್ಯರಾದ ನಾಗರಾಜರವರು 29 ವರ್ಷಗಳಿಂದ ಅವರೆಲ್ಲ ಸ್ನೇಹಿತರು ವಾಲಿಬಾಲ್ ಟೂರ್ನಮೆಂಟ್ ಮಾಡ್ತಾ ಇದ್ದಾರೆ. ಸುಮಾರು 3,000 ಜನ ಮಕ್ಕಳು ರಾಜ್ಯದ 220 ಶಾಲೆಗಳಿಂದ ಎಲ್ಲ ಬಂದಿದ್ದಾರೆ. 3 ದಿನಗಳ ಈ ಒಂದು ಸ್ಪೋರ್ಟ್ಸ್ ಮೀಟ್ ಯಶಸ್ವಿ ಆಗಲಿ ಅಂತೇಳಿ, ಮತ್ತು ಸ್ಟೇಡಿಯಮ್ಮು ಕೂಡ ನಾಗರಾಜ್ ಅವರು, ಸೌಮ್ಯ ರೆಡ್ಡಿ ಅವರು ಎಲ್ಲ ಭಾಳ ಶ್ರಮಪಟ್ಟು ಈ ಸ್ಟೇಡಿಯಂನ ಉಳಿಸಿ ಇದನ್ನು ಚೆನ್ನಾಗಿ ನೀಟಾಗಿ ಇಟ್ಕೊಂಡಿರೋದ್ರಿಂದ ಇವತ್ತು ಈ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ಗೆಲ್ಲ ಇದು ಭಾಳ ಅನುಕೂಲ ಆಗಿದೆ. ಅದರಿಂದ ಎಲ್ಲ ಸಾರ್ವಜನಿಕರ ಪರವಾಗಿ ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. 29ನೇ ಇಂಟರ್ ಸ್ಕೂಲ್ ವಾಲಿಬಾಲ್ ಚಾಂಪಿಯನ್ಶಿಪ್ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಡಿಯಮಲ್ಲಿ ಪ್ರಾರಂಭ ಆಗಿದೆ. ಈ 29ನೇ ವರ್ಷದ ಸ್ಟೇಟ್ ಲೆವೆಲ್ ಇಂಟರ್ ಸ್ಕೂಲ್ ವಾಲಿಬಾಲ್ ಪಂದ್ಯಾವಳಿಗಳು ಬೆಳಗ್ಗೆ ಸನ್ಮಾನ್ಯ ಜನಪ್ರಿಯ ಮಂತ್ರಿಗಳಾದಂಥ ಜಲ ಸಂಪನ್ಮೂಲ ಮಂತ್ರಿಗಳಾದಂಥ ಶ್ರೀ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಉದ್ಘಾಟನೆ ಆಗಿದೆ. ಸುಮಾರು 3,000 ಜನ ಮಕ್ಕಳು ಬಂದಿದ್ದಾರೆ. 225 ಟೀಮ್ಗಳು, ಎಲ್ಲ ಶಾಲೆ ಟೀಮ್ಗಳು ಕೂಡ ಈ ಬಾಂಧವ ಕಪ್ 2026 ಬಂದಿದೆ. ಬಾಯ್ಸ್ ಆ್ಯಂಡ್ ಗರ್ಲ್ಸ್ 2 ಟೀಮುಗಳು ಕೂಡ ಬಂದಿದೆ. ಅದರಲ್ಲಿ ವಿಶೇಷವಾಗಿ ನಮ್ಮೆಲ್ಲ ಕರೆದಂಥ ಗಣ್ಯರು ಕೂಡ ಉದ್ಘಾಟನೆಗೆ ಬಂದು ಭಾಗವಹಿಸಿದ್ದಾರೆ. 29 ವರ್ಷದಿಂದ ಕೂಡ 29ನೇ ಸ್ಟೇಟ್ ಲೆವೆಲ್ ಸ್ಕೂಲ್ ವಾಲಿಬಾಲ್ ಚಾಂಪಿಯನ್ಶಿಪ್ನ ತುಂಬ ಚೆನ್ನಾಗಿ ನಮ್ಮ ಪೇಸಾ ಅಕಾಡೆಮಿ ವತಿಯಿಂದ ನಾವೆಲ್ಲ ಟೀಚರ್ಸು ಸೇರಿ ಒಗ್ಗಟ್ಟಾಗಿ ಈ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಡಿಯಮಲ್ಲಿ ಸುಮಾರು 35 ವರ್ಷಗಳಿಂದ ನಾವೆಲ್ಲ ಸ್ಪೋರ್ಟ್ಸು ನಡೆಸ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ಈ ವಾಲಿಬಾಲ್ ದೊಡ್ಡ ಮಟ್ಟದಲ್ಲಿ 29ನೇ ವರ್ಷ ಬಾಂಧವ ಕಪ್ನ
ಆಯೋಜನೆ ಮಾಡಿದ್ದೀವಿ. ಸಾವಿರಾರು ಜನ ಮಕ್ಕಳು ಇವತ್ತು ವಾಲಿಬಾಲ್ ಆಡೋಕ್ಕೆ ಬಂದಿದ್ದಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಈ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಡಿಯಮ್ಮು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳಿಬೇಕಾದ್ರೆ ಖಾಲಿ ಗ್ರೌಂಡ್ ಇತ್ತು. ನಮ್ಮ ರಾಮಲಿಂಗರೆಡ್ಡಿ ಅವರು MLA ಆದಾಗ, ಮಿನಿಸ್ಟರ್ ಆದಾಗ, ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಆದಾಗ ಸುಮಾರು 10 ಕೋಟಿಯಷ್ಟು ಗ್ರ್ಯಾಂಟ್ಗಳು ತೊಗೊಂಬಂದು ಈ ದೊಡ್ಡ ಮಟ್ಟದಲ್ಲಿ ಈ ಗ್ರೌಂಡ್ನ ಇಂಪ್ರೂವ್ ಮಾಡಿದ್ವಿ. ಅದರಲ್ಲಿ ನಮ್ಮ ಸೋಮರೆಡ್ಡಿ ಅವರು ಕೂಡ ಸಹಕಾರ ನೀಡಿದರು. ನಾನು ಪಾರ್ಟಿ ಲೀಡರ್ ಆಗಿ BBMPಯಲ್ಲಿ ಹೈಯೆಸ್ಟ್ ಗ್ರ್ಯಾಂಟ್ ತೊಗೊಂಬಂದು ಇವತ್ತು ಏನಾದರೂ ಬೆಂಗಳೂರಿನಲ್ಲಿ ಮಾದರಿಯಾಗಿ ಗ್ರೌಂಡ್ ಇದೆ ಅಂದರೆ ಸ್ಪೋರ್ಟ್ಸ್ಗೆ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಡಿಯಂ. ಇಲ್ಲಿ ವಿಶೇಷವಾಗಿ ವಾಲಿಬಾಲ್ ಇದೆ, ಬ್ಯಾಸ್ಕೆಟ್ ಬಾಲ್ ಇದೆ, ಶಟಲ್ ಕೋರ್ಟ್ ಇದೆ, ಹೈಟೆಕ್ ಜಿಮ್ ಇದೆ, ಸ್ಕೇಟಿಂಗ್ ಇದೆ, ಅಥ್ಲೆಟ್ಸ್ಗೆ ಕೂಡ ಇದೆ. ಇಷ್ಟೊಂದು ಸ್ಪೋರ್ಟ್ಸ್ಗೆ ಫೆಸಿಲಿಟೀಸ್ ಇರೋದು ನಮ್ಮ ಈ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಡಿಯಮ್ಮಲ್ಲಿ. ಜಯನಗರದಲ್ಲಿ ಇವತ್ತು ಉತ್ತಮವಾಗಿ ಚೆನ್ನಾಗಿ ಮೈಂಟೈನ್ ಮಾಡ್ಕೊಂಡು ನಾವು ಬರ್ತಾಯಿದ್ದೀವಿ. ಅದರಲ್ಲೂ ಕೂಡ ಈ ಮಕ್ಕಳು ನಮ್ಮ ಸರ್ಕಾರದ ವತಿಯಿಂದ ನಾವು ಸ್ಪೋರ್ಟ್ಸ್ ಪಟುಗಳು ನಮ್ಮ ಸ್ಟೇಡಿಯಮ್ಮಿಂದ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟಕ್ಕೆಲ್ಲ ಹೋಗಿದ್ದಾರೆ. ಈಗಲೂ ಕೂಡ ಸ್ಪೋರ್ಟ್ಸು ನಡೀತಾ ಇದೆ. ಎಜುಕೇಷನ್ ಎಷ್ಟು ಇಂಪಾರ್ಟೆಂಟು, ಮಕ್ಕಳ ಭವಿಷ್ಯಕ್ಕೆ ಸ್ವಲ್ಪ ಆಟ ಕೂಡ ಇಂಪಾರ್ಟೆಂಟ್. ಚೆನ್ನಾಗಿ ಮಕ್ಕಳು ಇರಬೇಕು, ಆಕ್ಟಿವ್ ಆಗಿ ಅಂತಂದರೆ ಚೆನ್ನಾಗಿ ಓದಬೇಕು ಅಂದರೆ ಸ್ವಲ್ಪ ಆಟನೂ ಬೇಕು. ಅದರಲ್ಲಿ ಮಕ್ಕಳೆಲ್ಲ ಬಂದು ಈ ವಾಲಿಬಾಲ್ ಆಡ್ತಾ ಇರೋದು ತುಂಬ ಸಂತೋಷ ಆಗುತ್ತೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಸರ್ಕಾರಗಳ ವತಿಯಿಂದ ನಮ್ಮ ಈ ಸ್ಪೋರ್ಟ್ಸಲ್ಲಿ ಗೆದ್ದಂಥ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದಂಥವ್ರಿಗೆ ಈ ಗೌರ್ಮೆಂಟ್ ಕೋಟಾ, ಸ್ಪೋರ್ಟ್ಸ್ ಕೋಟಾಲ್ಲಿ ಅವ್ರಿಗೆ ಕೆಲಸಗಳು ಕೂಡ ಸಿಗಬೇಕು. ಈಗೆಲ್ಲ ಒಂದು ಕಡೆ ಕೆಲಸಗಳು ಮೊದಲ ಥರ ಸ್ಪೋರ್ಟ್ಸ್ ಕೋಟಾಗೆ ಸರ್ಕಾರದ ವತಿಯಿಂದ ಕೆಲಸಗಳು ಸಿಗ್ತಾಯಿತ್ತು, ಈಗ ಕಮ್ಮಿ ಆಗಿದೆ. ಅದು ಕೂಡ ಸ್ಪೋರ್ಟ್ಸ್ ಕೋಟಾ ಎಲ್ಲ ಸ್ಪೋರ್ಟ್ಸ್ಗೂ ಕೂಡ ಸರ್ಕಾರಿ ಕೆಲಸ ಕೊಡಬೇಕು ಅಂಥೇಳಿ ನಾನು ಸರ್ಕಾರದಲ್ಲಿ ಮನವಿ ಮಾಡ್ತೀನಿ. ವಿಶೇಷವಾಗಿ ನಮ್ಮ ಸ್ಪೋರ್ಟ್ಸ್ ಟೀಚರ್ಸ್ ಎಲ್ಲರೂ ಪೇಸಾ ಅಕಾಡೆಮಿ ವತಿಯಿಂದ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಶಾಲೆಯ ಚೇರ್ಮನ್ರಾದಂಥ ಮುನ್ರಾಜ್ ಅವರಿಗೆ ಕ್ರೀಡಾ ರತ್ನ ಪ್ರಶಸ್ತಿ ಕೊಡ್ತಾ ಇದ್ದೀವಿ. ಅದರಲ್ಲೂ ಕೂಡ ಒಲಿಂಪಿಕ್ ಸ್ಪೋರ್ಟ್ಸ್ ಭಕ್ತವತ್ಸಲಂ ಗಾಂಧಿನಗರ ಒಲಿಂಪಿಕ್ ಸ್ಪೋರ್ಟ್ಸ್ ಅವ್ರಿಗೂ ಕೂಡ ಕ್ರೀಡಾ ಪ್ರಶಸ್ತಿಯನ್ನು ಇವತ್ತು ನಾವು ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಡಿಯಮಲ್ಲಿ ಕೊಡ್ತಾ ಇದ್ದೀವಿ. ಎಲ್ಲ ರೀತಿಯಲ್ಲಿ ನಮಗೆ ಎಲ್ಲರೂ ಮೊದಲಿಂದ ಸಹಕಾರ ನೀಡಿದ್ದಾರೆ. ಅವ್ರಿಗೂ ಕೂಡ ನಾನು ಧನ್ಯವಾದಗಳು ಹೇಳ್ತೀನಿ. ನಮಸ್ಕಾರ.